ನಮಸ್ತೆ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನನ್ನ ತವರು ಜಿಲ್ಲೆ ಸಕ್ಕರೆ ನಾಡು ಮಂಡ್ಯ ನಗರದಲ್ಲಿ 3 ದಿನಗಳ ಕಾಲ ನಡೀತು. ಇವತ್ತು ನಾವು ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ವಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲಿ ಜಾತ್ರೆನೋ ಅಥವಾ ಅಕ್ಷರ ಜಾತ್ರೆನೋ ಅನ್ನೋ ರೀತಿ ಅಷ್ಟು ಜನ ಸೇರಿದ್ರು. ಆದ್ರೂ ಸಹ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಯಿತು. ನಾವು ಅಲ್ಲಿ ಕಾರನ್ನು ಪಾರ್ಕ್ ಮಾಡಿ ನಂತರ ವೇದಿಕೆಯ ಕಡೆ ಹೊರಟ್ವಿ. ಅಲ್ಲಿ ಇನ್ನು ಭಾಷಣ ನಡೀತಾ ಇತ್ತು. ಒಳಗಡೆ ಜನರು ಕೆಲವರು ಓಡಾಡ್ತಾ ಇದ್ರು, ಕೆಲವರು ಕೂತ್ಕೊಂಡು ಭಾಷಣವನ್ನು ಕೇಳ್ತಾಯಿದ್ರು. ಅಲ್ಲೂ ಸಹ ತುಂಬ ರಶ್ ಇತ್ತು, ಜನರೆಲ್ಲ ಸೇರಿದರು. ನಂತರ ನಾವು ಅಲ್ಲಿಂದ ಪುಸ್ತಕ ಮಳಿಗೆಯ ಕಡೆ ಹೊರಟ್ವಿ. ಅಲ್ಲಿ ಸುಮಾರು ಪುಸ್ತಕಗಳ ಸಂಗ್ರಹವನ್ನು ನೋಡಿ ನನಗೆ ಖುಷಿಯಾಯಿತು. ಎಷ್ಟೊಂದು ಜನ ಪುಸ್ತಕಗಳನ್ನ ತೆಗೆದುಕೊಳ್ತಾ ಇದ್ರು, ಕೆಲವರು ಹಾಗೆ ನೋಡಿ ಸುಮ್ಮನೆ ಹೋಗ್ತಾಯಿದ್ರು. ನಮ್ಮ ಯಜಮಾನರು ಸಹ ಕೆಲವೊಂದಷ್ಟು ಪುಸ್ತಕಗಳನ್ನು ತೆಗೆದುಕೊಂಡ್ರು. ನಾನು ಸಹ ಕೆಲವೊಂದಷ್ಟು ಪುಸ್ತಕಗಳನ್ನು ನಮ್ಮ ಶಾಲಾ ಲೈಬ್ರರಿಗೆ ಅಂತ ಹೇಳಿ ತೆಗೆದುಕೊಂಡೆ. ನಂತರ ಅಲ್ಲಿ ಕನ್ನಡ ಕಲಿಕಾ ಕೇಂದ್ರ ಅಂತ ಹೇಳಿ ಹಾಕಿದ್ರು. ಅಲ್ಲಿ ಎಷ್ಟು ಚೆನ್ನಾಗಿ ಅಕ್ಷರಗಳನ್ನು ಬರೆದು ಜೋಡಿಸಿದ್ರು. ಅದು ನೋಡಿ ನನಗೂ ಖುಷಿ ಆಯಿತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಸಹ ಕೆಲವೊಂದು ಪುಸ್ತಕಗಳನ್ನು ನೋಡಿ ತೆಗೆದುಕೊಂಡೆ. ನಂತರ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಅಲ್ಲಿ ಒಂದು ಹಳೆಯ ಪತ್ರಿಕೆಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದಿತ್ತು. ಅದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಎಷ್ಟೊಂದು ರೀತಿಯ ಪತ್ರಿಕೆಗಳಿತ್ತು ಅಂದರೆ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳನ್ನು ಹೇಳಬೇಕು. ನೋಡಿ, ಇದ್ಯಾವುದು ನನಗೆ ಎಷ್ಟೊಂದು ಹೆಸರುಗಳೇ ಗೊತ್ತಿಲ್ಲ ಇಲ್ಲಿ, ನಿಜ ಹೇಳಬೇಕು ಅಂದರೆ. ತುಂಬ ಚೆನ್ನಾಗಿ ಸುಮಾರು ವರ್ಷಗಳಿಂದೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಅವರು ಒಂದು ಬೋರ್ಡ್ ಹಾಕಿದ್ದಾರೆ. ಯಾವುದಾದ್ರೂ ಹಳೆಯ ಪತ್ರಿಕೆಗಳು ನಿಮಗೆ ಸಿಕ್ಕಿದ್ರೆ ಅದನ್ನು ನನ್ನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಂದುಕೊಡಿ ಅಂತಲೂ ಹೇಳಿದ್ದಾರೆ. ಮತ್ತು ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿ ಅವರು ಅಲ್ಲಿ ಮಾತನಾಡ್ತಾ ಇದ್ರು. ಇದು ಪ್ರಸ್ತುತ ವಿಷಯಗಳಿಂದ ಹಿಡಿದು ಹಿಂದಿನ ವಿಷಯಗಳು, ಎಲ್ಲ ಸ್ವತಂತ್ರದ ಹಿಂದಿನ ವಿಷಯಗಳು, ರಾಜಮಹಾರಾಜ ವಿಷಯಗಳು, ಅನೇಕ ಲೇಖನಗಳು, ಕವನಗಳು, ಎಲ್ಲ ಮಕ್ಕಳಿಗೆ ಬೇಕಾಗಿರುವಂಥ ಪತ್ರಿಕೆಯಲ್ಲಿ ಒಂದು ಪೂರ್ಣ ಅದು ಒಬ್ಬಟ್ಟಿದ್ದಾಗ ಅದನ್ನು ಓದೋದ್ರಿಂದ ಎಲ್ಲ ತರಾವರಿ ವಿಷಯಗಳು ಒಂದು ಸಿಗುತ್ತೆ. ಕ್ರೀಡೆ ಸಿಗುತ್ತೆ, ಸಾಂಸ್ಕೃತಿಕ ವಿಚಾರಗಳು ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಅದಕ್ಕೋಸ್ಕರ ಪತ್ರಿಕೆ ಓದಿದ್ರೆ ನಮಗೆ ಪರಿಪೂರ್ಣವಾದ ಒಂದು ಆಹಾರ ಕೊಟ್ಟಂಗೆ. ನಂತರ ನಾವು ಅಲ್ಲಿಂದ ಊಟದ ಕಡೆ ಹೊರಟ್ವಿ. ಅಲ್ಲಿ ಊಟವನ್ನು ಮಾಡಿಕೊಂಡು ನಂತರ ನಾವು ಹೊರಗಡೆಗೆ ಬಂದ್ವಿ. ನೀವು ಯಾರ್ಯಾರು ಈ ಸಮ್ಮೇಳನವನ್ನು ನೋಡೋದಕ್ಕೆ ಹೋಗಿದ್ರಿ ಮತ್ತು ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.